ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಟ್ರಾನ್ಸ್ಫರ್ ಡಬ್ಬ ಸುಟ್ಟೋಗಿದೆ. ಇವತ್ತು ರಾತ್ರಿ ಪೂರ್ತಿ ಕರೆಂಟ್ ಬರಲ್ಲ. ಹೌದಾ? ಕ್ಯಾಂಡಲ್ ಇದೆ ತಾನೇ? ಇದೆ ಸರ್. ಹೋಗ್ತಾಮ. ಸರಿ ಸರ್, ಇವತ್ತು ಪವರ್ ಬರಲ್ವಾ? ಪವರ ಬರ್ತಾ ಇದೆ. ತಾಂಬಾರ ಬೇಗ. ಬಂದೆ ಸರ್. ನೀನು ಫ್ಯಾಕ್ಟ್ರಿಗೆ ಹೋಗೋದ ಅನ್ಸುತ್ತೆ. ಸರ್ ತಗೊಳ್ಳಿ ಸರ್. ಬಂತಲ್ಲ, ಇಡೀ ರಾತ್ರಿ ಇದೇ ಪವರು. ಎಂಜಾಯ್. ನೀವು ತಗೊಳ್ಳಿ ಸರ್. ಇದೇನು ಕ್ಯಾಂಡಲ್ಲ ತೊಲೆನಾ? ಕ್ಯಾನ್ಲೆ ಸರ್. ಹೊಸು ಭಯ ಆಯ್ತಾ? ಯಾರಿಗೆ ಹೇಳ್ತಾ ಇದೆಯಾ? ಭಯ ಅಂತ ಎಂತೆಂಥ ಕದ್ಲಿಗೆ ಹೆದರ್ಕೊಂಡಿಲ್ಲ, ಇನ್ನು ಇದಕ್ಕೆ ಹೆದರ್ಕೋತೀನಿ. ನಿಜವಾಗ್ಲೂ ಭಯ ಆಗ್ಲಿಲ್ವಾ? ಅರೆ ಹೇಳ್ತಾ ಇದ್ದೀನಲ್ಲ, ನಿನ್ ಯಾಕಾಗ ಅನಿಸ್ತು? ಮತ್ತಿದೇನು? ಅದು ನನಗೆ ಭಯ ಆಗುತ್ತೆ ಅಂತಲ್ಲ, ನಿನಗೆ ಭಯ ಆದ್ರೆ ಅಂತ ಹಿಡ್ಕೊಂಡಿದ್ದೆ ಅಷ್ಟೆ. ಓ ಹಾಗೆ. ಬಾಸು, ನಿಮ್ಗೊಂದು ವಿಷಯ ಗೊತ್ತಾ? ನಂಗೆ 8 ವರ್ಷ ಆಗೋವರೆಗೂ ನಮ್ಮ ಊರಿಗೆ ಕರೆಂಟೇ ಬಂದಿರಲಿಲ್ಲ. ಮಳೆಗಾಲದಲ್ಲಂತೂ ಕರೆಂಟೇ ಇರ್ತಿರ್ಲಿಲ್ಲ. ಇನ್ನು ನನಗೆ ಕತ್ಲಂದ್ರೆ ಭಯನಾ? ನಂಗಿದೆಲ್ಲ ಯಾವಾಗಲೂ ಅಭ್ಯಾಸ ಇದೆ. ನಾನು ಅಷ್ಟೆ. ನಮ್ಮ ಮನೇಲಿ ಪವರ್ ಇಲ್ಲದೆ ಇದ್ದಾಗ ನಾನು ರಾತ್ರಿ ಎಲ್ಲ ಒಬ್ಬನೇ ಓಡಾಡ್ತಾ ಇದ್ದೆ. ಕತ್ಲಲ್ಲಿ ರಾತ್ರಿ ಹೊತ್ತು ನೀವು ಒಬ್ರೇ ಓಡಾಡ್ತಿದ್ರಾ? ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಅರೆ ದುರ್ಗಾ, ನಂಗೆ ಆ್ಯಕ್ಚುಲಿ ಕತ್ಲಂದ್ರೆ ಏನು ಭಯ ಇಲ್ಲ. ಇನ್ಫ್ಯಾಕ್ಟ್ ರಾತ್ರಿಯಿಂದ ನಂಗೆ ಇಷ್ಟನೇ. ಆದರೆ ರಾತ್ರಿ ಇಲಿ ಹಾವು ಏನಾದರೂ ಬಂದರೆ ಅಂತ ಸ್ವಲ್ಪ ಭಯ ಅಷ್ಟೆ. ಬಾಸು, ನಿಮ್ಗೆ ಇಲಿ ಅಂದ್ರೆ ಭಯನಾ? ಐ ಮೀನ್ ಇಲಿ ಅಲ್ಲ, ಅದು ಫ್ಲೋ ಅಲ್ಲಿ ಏನೋ ಹೇಳ್ದೆ, ಹಾವು ಅಂದರೆ ಭಯ ಅಷ್ಟೆ. ಗೊತ್ತಾಯ್ತು ಬಿಡಿ ಬಾಸು. ನಿಮ್ಗೆ ಇಲಿ ಅಂದ್ರೆ ಭಯ ಅಲ್ಲ, ಕತ್ಲಂದ್ರೂ ಭಯ ಅಲ್ಲ, ಅದೇ ಹಾವಂದ್ರೆ ಭಯ ಅಷ್ಟೇ ಅಲ್ವಾ? ಆಯ್ತಾಯ್ತು. ಏನ್ ಬಾಸು, ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ರಾ? ಏನ್ರಿ ನೀವು ಕತ್ತಲ್ಲಿ ಕರಡಿ ಹಾವು ಸಿಂಹ ಅನ್ಕೊಂಡು ನೀವೇನು ಯೋಗರಾಜ್ ಭಟ್ರ ಕಡೆಯವ್ರೇನ್ರಿ? ಏನು ಸತ್ಯ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಅತ್ತೆ ಯಾಕೆ ಈ ಕಡೆ ಹೋಗ್ತಿದ್ದಾರೆ? ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ? ಅತ್ತೆ ಇಲ್ಲೇ ಎಲ್ಲೋ ಬಂದ್ರಲ್ವಾ? ನಾನೇ ಸರಿಯಾಗಿ ನೋಡ್ದೆ, ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ. ಹೇಗ್ ಸಾಧ್ಯ?